ಹಾಯ್, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಷಯ ಬಂದ್ಬಿಟ್ಟು ಒಂದು ಲೆಕ್ಕದ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಕೆಳಗಿನ ಪ್ರತಿಕ್ರಿಯಾ ಪ್ರಮಾಣಿತ ಶಾಖವನ್ನು ಲೆಕ್ಕ ಹಾಕಿ. ಇದರಲ್ಲಿ Fe(S2) ಪ್ಲಸ್ O2 ಗಿವ್ಸ್ ರೈಸ್ ಟು Fe2O3 ಪ್ಲಸ್ SO2. ಇದು ನಮಗೆ ಕೊಟ್ಟಿರುವಂತಹ ರಾಸಾಯನಿಕ ಪ್ರತಿಕ್ರಿಯೆ ಇದೆ. ಇದರಲ್ಲಿ 298 ಕೆನಲ್ಲಿ ರಚನೆಯ ಪ್ರಮಾಣಿತ ಶಾಖ. ನಮಗೆ ಹೀಟ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಇದನ್ನು ನಾವು ಈ ಲೆಕ್ಕಾಚಾರದಲ್ಲಿ ಹಾಕಿಬಿಟ್ಟು ಈ ವ್ಯಾಲ್ಯೂಸನ್ನು ಹಾಕಿಬಿಟ್ಟು ನಾವು ಲೆಕ್ಕ ಮಾಡಬಹುದು. ಮೊದಲನೇದು ಬಂದ್ಬಿಟ್ಟು Fe(S2) ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಇಲ್ಲಿ Fe(S2) ಅನ್ನೋದು ರಿಯಾಕ್ಟೆಂಟ್ಸ್ ಆಗಿರುತ್ತೆ. ಅದರಲ್ಲಿ 2 moles ಇದೆ, 2 mole ಇರೋದ್ರಿಂದ ನಮಗೆ ಕೊಟ್ಟಿರುವಂತಹ ಶಾಖದ ಪ್ರಮಾಣ ಹಾಗೂ 2 ಗುಣಿಸಿ ಅದರಲ್ಲಿ ಬಂದಿರುವಂತಹ ಆನ್ಸರನ್ನು ಬರೆದಿದ್ದೇವೆ. ನೆಕ್ಸ್ಟ್ ಇನ್ನೊಂದು SO2 ಬಂದ್ಬಿಟ್ಟು ನಮಗೆ 4 mole ಆಗಿದೆ. ಹಾಗಾಗಿ ನಾವು 4ರಿಂದ ಈ ವ್ಯಾಲ್ಯೂವನ್ನು ಗುಣಿಸ್ತಾ ಇದ್ದೇವೆ. 297.10. ನಮಗೆ ಈ ಥರ ವ್ಯಾಲ್ಯೂಸ್ ಸಿಗ್ತಾ ಹೋಗುತ್ತೆ. ನಮಗೆ ಹೆಸ್ ಕಾನೂನು ಬಂದ್ಬಿಟ್ಟು HF ಈಕ್ವಲ್ಸ್ ಟು ಸಮೇಷನ್ ಆಫ್ H ಆಫ್ ಪ್ರಾಡಕ್ಟ್ಸ್ ಮೈನಸ್ ಸಮೇಷನ್ ಆಫ್ H ಆಫ್ ರಿಯಾಕ್ಟೆಂಟ್ಸ್ ಅಂತ ಈ ಸೂತ್ರ ನಮಗೆ ಗೊತ್ತಿದೆ. ಇದರಲ್ಲಿ ನಾವು ಯಾವುದೇ ಒಂದು ಸರಿಯಾದ ವ್ಯಾಲ್ಯೂವನ್ನು ಹಾಕಿಬಿಟ್ಟು ಕರೆಕ್ಟಾಗಿ ಹೀಟ್ ಆಫ್ ಫಾರ್ಮೇಷನನ್ನು ಕಂಡುಹಿಡಿತಾ ಇದ್ದೇವೆ. ನಮಗೆ ಪ್ರಾಡಕ್ಟ್ಸ್ ಕಡೆ ಯಾವ್ಯಾವ ಥರದ ವ್ಯಾಲ್ಯೂಸ್ ಬಂದಿದೆಯೋ ಅದನ್ನು ನಾವು ಜಸ್ಟ್ ಅದನ್ನು ಕೂಡಿಸ್ಬಿಟ್ಟು ನಮ್ಮ ರಿಯಾಕ್ಟೆಂಟಿಂದ ನಾವು ಕಳೀತಾ ಇದ್ದೇವೆ. ರಿಯಾಕ್ಟೆಂಟ್ ವ್ಯಾಲ್ಯೂಸಿಂದ ಕಳೆದ್ಬಿಟ್ಟು ಅದನ್ನು ಆನ್ಸರ್ ನಾವು ಬರೆದಿದ್ದೇವೆ. ನಮಗೆ ಲಾಸ್ಟಲ್ಲಿ ಬಂದ್ಬಿಟ್ಟು 1655.07 ಕಿಲೋ ಜೌಲ್ಸ್ ಪರ್ ಮೋಲ್ ಅಂತ ಹೇಳಿ ಆನ್ಸರ್ ಬರುತ್ತೆ. ಇಲ್ಲಿ ಕಿಲೋ ಜೌಲ್ಸ್ ಪರ್ ಮೋಲ್ ಅಂತ ಹೇಳಿ ಯಾವುದೇ ಒಂದು ವ್ಯಾಲ್ಯೂಸಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ನಮಗೆ ಯೂನಿಟ್ ಬಂದ್ಬಿಟ್ಟು ಕಿಲೋ ಜೌಲ್ಸ್ ಪರ್ ಮೋಲ್ ಆಗಿರುತ್ತೆ. ಹೀಟ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸನ್ನು ಇದೇ ರೀತಿಯಲ್ಲಿ ಬರಿತೇವೆ ಹಾಗೂ ಹೀಟ್ ಆಫ್ ಫಾರ್ಮೇಷನನ್ನು ನಾವು ಕಿಲೋ ಜೌಲ್ ಪರ್ ಮೋಲ್ ಅಂತ ಬರೀತೇವೆ. ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಧನ್ಯವಾದ.